ರಾಜ್ಯ ಕಾಂಗ್ರೆಸ್ ಸರ್ಕಾರದ ಟೈಮೇ ಯಾಕೋ ಸರಿ ಇಲ್ಲ ಅನ್ಸುತ್ತೆ. ಅತ್ತ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಆಯ್ತು. ಇನ್ನೊಂದು ಕಡೆಯಲ್ಲಿ ಮೂಡ ಪ್ರಕರಣ ಈಗ ಕೂಡ ಅಷ್ಟೇ ಸದ್ದು ಮಾಡ್ತಾ ಇದೆ. ಇವೆಲ್ಲದರ ನಡುವೆ ಈಗ ಮತ್ತೊಂದು ಹಗರಣದ ವಾಸನೆ ಬರ್ತಾ ಇದೆ. ಈ ಕುರಿತಂತೆ ಒಂದು ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ, ನೋಡಿ ಬರೋಣ. ವಾಲ್ಮೀಕಿ ಆಯ್ತು, ಮೂಡ ಆಯ್ತು, ಈಗ ಮತ್ತೊಂದು ಡಾಕ್ಟರ್ BR ಅಂಬೇಡ್ಕರ್ ನಿಗಮದಲ್ಲೂ ಅಕ್ರಮ ವಾಸನೆ ಬರ್ತಾ ಇದೆ. ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲೂ ನೂರಾರು ಕೋಟಿ ಅಕ್ರಮ. ಬಿಜೆಪಿಯ ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಆರೋಪವನ್ನ ಮಾಡಿದ್ದಾರೆ. ನಿಗಮದಿಂದ ನೀಡಲಾಗುವಂತಹ ಸಾಲ ಯೋಜನೆಯಲ್ಲಿ ಹಗರಣ ಆಗಿದೆಯಂತೆ. ಗಂಗಾ ಕಲ್ಯಾಣ ಸೇರಿ ವಿವಿಧ ಯೋಜನೆಗಳಲ್ಲಿ ಭಾರಿ ಅಕ್ರಮ ಆಗಿದೆಯಂತೆ. 200 ಕೋಟಿಗೂ ಹೆಚ್ಚು ಹಣ ಬೇರೆ ಬೇರೆ ಖಾತೆಗಳಿಗೆ ವರ್ಗಾವಣೆಯಾಗಿದೆ. ಹೈಕೋರ್ಟ್ ಜಡ್ಜ್ ಮೇಲ್ವಿಚಾರಣೆಯಲ್ಲಿ ತನಿಖೆಗೆ ಆಗ್ರಹಿಸಿದ್ದಾರೆ. ಗ್ಯಾರಂಟಿ ನ್ಯೂಸ್ಗೆ ಎನ್ ರವಿಕುಮಾರ್ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಮೂಡ ಮತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣಗಳು ಭಾರೀ ಸದ್ದು ಮಾಡ್ತಾ ಇದೆ. ಇವೆಲ್ಲದರ ನಡುವೆ ಈಗ ಮತ್ತೊಂದು ಭಾರೀ ಹಗರಣದ ವಾಸನೆ ಬರ್ತಾ ಇದೆ. ಈ ಕುರಿತಂತೆ ಗ್ಯಾರಂಟಿ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎನ್ ರವಿಕುಮಾರ್. ಡಾಕ್ಟರ್ BR ಅಂಬೇಡ್ಕರ್ ನಿಗಮದಲ್ಲೂ ಅಕ್ರಮ ಆಗಿದೆಯಂತೆ. ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲೂ ನೂರಾರು ಕೋಟಿಯ ಅಕ್ರಮ ಆಗಿದೆಯಂತೆ. ಈ ಕುರಿತಂತೆ ಬಿಜೆಪಿಯ ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಆರೋಪವನ್ನ ಮಾಡ್ತಿದ್ದಾರೆ. ನಿಗಮದಿಂದ ನೀಡಲಾಗುವಂತಹ ಸಾಲ ಯೋಜನೆಯಲ್ಲಿ ಈಗ ಹಗರಣ ಆಗಿರೋದು. ಗಂಗಾ ಕಲ್ಯಾಣ ಸೇರಿ ವಿವಿಧ ಯೋಜನೆಗಳಲ್ಲಿ ಇಂಥದ್ದೊಂದು ಭಾರಿ ಅಕ್ರಮ ಆಗಿದೆ. 200 ಕೋಟಿಗೂ ಹೆಚ್ಚು ಹಣ ಬೇರೆ ಬೇರೆ ಖಾತೆಗಳಿಗೆ ವರ್ಗಾವಣೆಯಾಗಿದೆಯಂತೆ. ಹೈಕೋರ್ಟ್ ಜಡ್ಜ್ ಮೇಲ್ವಿಚಾರಣೆಯಲ್ಲಿ ತನಿಖೆಗೆ ಆಗ್ರಹಿಸುತ್ತಿದ್ದಾರೆ. ಇಂಥದ್ದೊಂದು ಆರೋಪವನ್ನ ಬಿಜೆಪಿಯ ಎನ್ ರವಿಕುಮಾರ್ ಗ್ಯಾರಂಟಿ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿದ್ದಾರೆ. ಹೇಗೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ರೂಪಾಯಿನ ಹಾಡು ಹಗಲೇ ಸರ್ಕಾರದ ಖಾತೆಯಿಂದ ಮತ್ತೊಂದು ಖಾತೆಯನ್ನು ಓಪನ್ ಮಾಡಿಬಿಟ್ಟು ಆ ಪೂರ್ತಿ 187 ಕೋಟಿ ರೂಪಾಯಿನೂ ಕೂಡ ವಂಚಿಸಿ ಬೇರೆ ರಾಜ್ಯಕ್ಕೆ ಕಳಿಸ್ಕೊಟ್ರು, ತೆಲಂಗಾಣಕ್ಕೆ. ಅದೇ ಥರ 200 ಕೋಟಿ ರೂಪಾಯಿಗಿಂತ ಹೆಚ್ಚು ಹಣವನ್ನು ಇವತ್ತು ಅಲ್ಲಿಂದ ಬೇರೆ ಖಾತೆಗಳಿಗೆ ವರ್ಗಾವಣೆ ಮಾಡಿದ್ದಾರೆ ಅಂತಕ್ಕಂಥ ಒಂದು ನಂಬಲರ್ಹವಾಗಿರ್ತಕ್ಕಂಥ ಬಲವಾದ ಮೂಲಗಳಿಂದ ನಮಗೆ ಗೊತ್ತಾಗಿದೆ. ಇದರ ಬಗ್ಗೆ ಮಾಹಿತಿಯನ್ನು ಕೇಳಿದಾಗ ಸರ್ಕಾರ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಮಾಹಿತಿ ನಮಗೆ ಪಡಿತಕ್ಕಂಥದ್ದು, ಮಾಹಿತಿಯನ್ನು ನಾವು ತೆಗೆದುಕೊಳ್ತಕ್ಕಂಥದ್ದು ನಮ್ಮ ಹಕ್ಕು. ಆದರೂ ಕೂಡ ಸರ್ಕಾರ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಆದ್ದರಿಂದ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿಯನ್ನು ಮಾಡ್ತೇನೆ, ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲೂ ಕೂಡ 200 ಕೋಟಿ ರೂಪಾಯಿಗಿಂತ ಹೆಚ್ಚು ಹಗರಣ ಆಗಿದೆ. ಇದ್ರ ಬಗ್ಗೆ ನೀವು ಒಬ್ಬ ಸಿಟ್ಟಿಂಗ್ ಜಡ್ಜ್ ನೇತೃತ್ವದಲ್ಲಿ ತನಿಖೆ ಆಗಬೇಕು ಅಂತೇಳಿ ಆಗ್ರಹ ಪಡಿಸ್ತೇನೆ. ಈ ಥರ ಅನೇಕ ಡಿಪಾರ್ಟ್ಮೆಂಟ್ಗಳಲ್ಲಿ, ಅನೇಕ ಇಲಾಖೆಗಳಲ್ಲಿ ಈ ಥರದ ಹಗರಣಗಳಾಗಿದೆ ಅನ್ನುವಂಥದ್ದು ನಮಗೆ ಕೇಳಿ ಬರ್ತಾ ಇದೆ. ಅದೇ ಥರ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲೂ ಈ ಥರ 200 ಕೋಟಿ ರೂಪಾಯಿಗಿಂತ ಹೆಚ್ಚು ಹಗರಣ ಆಗಿದೆ. ಈ ಕುರಿತಂತೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಈ ಹಿಂದೆ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಅವರು ಕೂಡ 100 ಕೋಟಿಗಿಂತ ಹೆಚ್ಚು ಹಗರಣ ಮಾಡಿದ್ದಾರೆ ಅಂತ ಆರೋಪ ಮಾಡಿದರು. ಅದಕ್ಕೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ನೇತೃತ್ವದಲ್ಲಿ ನಾನು ಕೂಡ ಧರಣಿಯನ್ನು ಕೂತ್ಕೊಂಡಿದ್ದೆ. ಇದನ್ನು ತನಿಖೆ ಕೊಡಿ. ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲೂ ಕೂಡ ನೂರಾರು ಕೋಟಿಯ ಹಗರಣ ಆಗಿದೆ ಅಂತ ಇಂಥದ್ದೊಂದು ಆರೋಪವನ್ನ ಮಾಡ್ತಿದ್ದಾರೆ. ಏನೋ ಗ್ಯಾರಂಟಿ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎನ್ ರವಿಕುಮಾರ್.